ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆನ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ಏನಿದೆ ಅಂತಂದರೆ ದ ಫಾಲೋಯಿಂಗ್ ಈಸ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಸಾರಸ್ ಆ್ಯಸ್ ಆನ್ 31/12/2023. Particulars amount: equity shares 20,000 shares of rupees 100 each, 20 lakh ಇದೆ. Then 10% preference shares of rupees 100 each, 8 lakh. ಆ್ಯಂಡ್ 12% ಡಿಬೆಂಚರ್ಸ್ 12 ಲ್ಯಾಕ್. ಟೋಟಲ್ ಎಷ್ಟಿದೆ ಅಂದರೆ 40 ಲ್ಯಾಕ್ ಇದೆ. ಸೊ ಇಲ್ಲಿ ಸಾರಸ್ ಲಿಮಿಟೆಡಲ್ಲಿ ಸೋರ್ಸಸ್ ಆಫ್ ಫೈನಾನ್ಸ್ ಏನೇನಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟು ಏನಂತ ಅಂದರೆ ಈಕ್ವಿಟಿ ಶೇರ್ಸ್ 20,000 ಶೇರ್ಸ್ ಆಫ್ rupees 100 ಈಚ್ 20 ಲ್ಯಾಕ್. ದೆನ್ 10% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ 8 ಲ್ಯಾಕ್. ಆ್ಯಂಡ್ 12% ಡಿಬೆಂಚರ್ 12 ಲ್ಯಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಟೋಟಲ್ ಎಷ್ಟಿದೆ ಅಂತಂದರೆ 40 ಲ್ಯಾಕ್ ಇದೆ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಕಂಪನಿ share rupees 110 and it is expected that a dividend of rupees 10 per share would be declared after 1 year. The dividend growth rate is 6%. ಸೊ ಇಲ್ಲಿ ಏನಂತ ಅಂದರೆ ಈಕ್ವಿಟಿ ಶೇರ್ಸ್ಗೆ ದ ಮಾರ್ಕೆಟ್ ಪ್ರೈಸ್ ಆಫ್ ದ ಕಂಪನಿ ಶೇರ್ಸ್ ಎಷ್ಟಿದೆ ಅಂತಂದರೆ 100 ಇದೆಯಲ್ವಾ. ಸೊ ಇದೇನಾಗ್ತಿದೆ ಅಂತಂದರೆ 110 ಆಗಬೇಕು ಅಂತ. ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಡಿವಿಡೆಂಟ್. ಸೊ ಇವರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಡಿವಿಡೆಂಟ್ ಅಂತಂದರೆ ಪರ್ ಶೇರ್ಗೆ 10 rupees. ಸೊ ಇಲ್ಲಿ 100 ಈಚ್ ಇರೋದು 110 ಅಂತಂದರೆ ಪರ್ ಶೇರ್ಗೆ ಎಷ್ಟಾಗುತ್ತೆ ಅಲ್ಲಿಗೆ 10 rupeesನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವುಡ್ ಬಿ ಡಿಕ್ಲೇರ್ಡ್ ಆಫ್ಟರ್ 1 year. ಮತ್ತು ಇದಕ್ಕೆ ಗ್ರೌತ್ ರೇಟು ಕೊಟ್ಟಿದ್ದಾರೆ. ಗ್ರೌತ್ ರೇಟ್ ಇಸ್ ಎಷ್ಟು ಅಂತಂದರೆ 6% ಇದೆ. ಅದಾದಮೇಲೆ ಇಫ್ ದ ಕಂಪನಿ ಈಸ್ ಇನ್ ದ 50% ಟ್ಯಾಕ್ಸ್ ಬ್ರಾಕೆಟ್ ಕಾಂಪ್ಯೂಟ್ ದ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಂತಂದರೆ ಅಸ್ಯೂಮಿಂಗ್ ದಟ್ ಇನ್ ಆರ್ಡರ್ ಟು ಫೈನಾನ್ಸ್ ಆ್ಯನ್ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ ದ ಕಂಪನಿ ಇಂಟೆಂಡ್ಸ್ ಟು ಬಾರೋ ಎ ಫಂಡ್ ಆಫ್ rupees 20 lakh ಬೇರಿಂಗ್ 14% ರೇಟ್ ಆಫ್ ಇಂಟ್ರೆಸ್ಟ್ ದಟ್ ವಿಲ್ ಬಿ ಕಂಪನೀಸ್ ರಿವೈಸ್ಡ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. This financing decision is expected to increase the dividend from 10 to 12 per share. However, the market price of equity share is expected to decline from rupees 110 to 15 per share. ಸೊ ಫಸ್ಟು ನಾವು ಏನಂತಂದರೆ ಇಲ್ಲಿ ಫಸ್ಟ್ ನಾವು ಈ ಒಂದು ಸೋರ್ಸಸ್ ಆಫ್ ಫೈನಾನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ದೆನ್ ಈ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಿದೆ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನಂತಂದರೆ ಸೊ ಕಂಪನಿ ಎಕ್ಸ್ಪ್ಯಾನ್ಷನ್ಗೋಸ್ಕರ ಅಂದರೆ ಅಸ್ಯೂಮಿಂಗ್ ದಟ್ ಇನ್ ಆರ್ಡರ್ ಟು ಫೈನಾನ್ಸ್ ಆ್ಯಂಡ್ expansion plan the company intend to borrow a fund of rupees 20 lakh bearing 14%. ಸೊ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ ಟೋಟಲ್ ಇಲ್ಲಿ 20 ಲ್ಯಾಕ್ ಅಮೌಂಟನ್ನು 14% ಅಂದರೆ ಇಲ್ಲಿ ಮತ್ತೆ ಡಿಬೆಂಚರ್ನ ಇಶ್ಯೂ ಮಾಡ್ತಾ ಇದ್ದಾರೆ. ವಾಟ್ ವಿಲ್ ಬಿ ದ ಕಂಪನೀಸ್ ರಿವೈಸ್ಡ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ದಿಸ್ ಫೈನಾನ್ಸಿಂಗ್ ಡಿಸಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಎಷ್ಟಂತ ಅಂದರೆ 10 to 12 per ಶೇರ್ಗೆ ಕೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಹವೆವರ್ ದ ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಎಷ್ಟಿತ್ತು ಅಂದರೆ 110 ಇತ್ತಲ್ವ ಅದನ್ನು ಮತ್ತೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ 110ಇಂದ 105 ಪರ್ ಶೇರ್ ಅಂತ. ಸೊ ಇದ್ರ ಮೇಲೆ ನಾವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಏನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿಗೆ ನಾವು ಎಷ್ಟು ಪರ್ಸೆಂಟೇಜ್ ಅಂದರೆ ಇಲ್ಲಿ ಅಮೌಂಟೇ ಕೊಟ್ಟಿದ್ದಾರೆ. ಆಫ್ಟರ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ನಾವು ಕೊಟ್ಟಿಲ್ಲ. ಫಸ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಆಲ್ರೆಡಿ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿದ್ರೆ ನಿಮಗೆ ಈ ಪ್ರಾಬ್ಲಮ್ನು ಕೂಡ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಸೋರ್ಸಸ್ ಆಫ್ ಫೈನಾನ್ಸು ಎಷ್ಟಿದೆ ಅಂತ ಹೇಳಿದ್ದಾರೆ. ಬಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ರೇಟ್ ಆಫ್ ರಿಟರ್ನ್ನ ಅವ್ರಿಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಡಬೇಕು ಅಂತ ಹೇಳಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವೇನೇ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಏನಂತಂದರೆ ಸೊಲ್ಯೂಷನ್ ಅಂತ ತಗೊಳ್ಳಿ. ಇಲ್ಲಿ ಫಸ್ಟು ಯಾವುದಕ್ಕೆ ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ ಏನಂತ ಅಂದರೆ ಡಿವಿಡೆಂಟ್ ಇದೆ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಇದೆ ಪ್ಲಸ್ ಗ್ರೋತ್ ರೇಟ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ದ ಮಾರ್ಕೆಟ್ ಪ್ರೈಸ್ ಆಫ್ ದ ಕಂಪನೀಸ್ ಶೇರ್ rupees 110 ಆ್ಯಂಡ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಎ ಡಿವಿಡೆಂಟ್ ಆಫ್ rupees 10 per share ಅಂತ ಹೇಳಿದ್ದಾರೆ. ವುಡ್ ಬಿ ಡಿಕ್ಲೇರ್ಡ್ ಆಫ್ಟರ್ 1 year. ದ ಡಿವಿಡೆಂಟ್ ಗ್ರೋತ್ ರೇಟ್ ಈಸ್ 6% ಅಂತ. ಸೊ ಇದಕ್ಕೆ ಕಾಸ್ಟ್ ಆಫ್ ಈಕ್ವಿಟಿನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ರೇಟ್ ಕೊಟ್ಟಾಗ ಗ್ರೋತ್ ರೇಟ್ ಕೊಟ್ಟಾಗ ಯಾವ ಫಾರ್ಮುಲಾ ಬರುತ್ತೆ ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು ಡಿವಿಡೆಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪ್ಲಸ್ ಗ್ರೋತ್ ರೇಟ್. ಸೊ ಇಲ್ಲಿ ಡಿವಿಡೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ 10 rupees. ಈಕ್ವಿಟಿ ಎಷ್ಟು ಅಂದರೆ 10 rupees. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ 100 ಇರೋದನ್ನು 110 ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 110 ಪ್ಲಸ್ ಗ್ರೋತ್ ರೇಟ್ ಎಷ್ಟು 6%. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತಂದರೆ ಇಲ್ಲಿ 10 divided by
110 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 0.090 ಬರುತ್ತೆ. ಸೊ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 9.09 ಬರುತ್ತೆ. ಪ್ಲಸ್ 6 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅಂದರೆ 15.09% ಈಸ್ ದ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಈ ರೀತಿ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರಿ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಏನಂತ ಅಂದರೆ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಡಿವಿಡೆಂಡ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಪ್ಲಸ್ ಗ್ರೋತ್ ರೇಟ್. ಸೊ ಇಲ್ಲಿ ಡಿವಿಡೆಂಡ್ ಎಷ್ಟು ಹೇಳಿದರೆ 10 ರೂಪೀಸ್ ಹೇಳಿದ್ದಾರೆ ಆಯಿತಾ. ಅದ್ರ ಜೊತೆಗೆ ಮಾರ್ಕೆಟ್ ಪ್ರೈಸು 100 ಇದ್ದಿದ್ದು 110 ಕೊಡಬೇಕು ಅಂತ ಆಫ್ಟರ್ 1 ಇಯರ್ 110 ಕೊಡಬೇಕು ಅಂತ ಡಿಕ್ಲೇರ್ ಮಾಡಿದ್ದಾರೆ. ವಿತ್ ಡಿವಿಡೆಂಡ್ ಗ್ರೋತ್ ರೇಟ್ 6% ಅಂತ. ಸೊ ಈಗಿರುವಾಗ 10 ಡಿವೈಡೆಡ್ ಬೈ 110 ಪ್ಲಸ್ 6% ಮಾಡಿದರೆ ವಿ ವಿಲ್ ಗೆಟ್ 15.09. ಸೊ ಯಾವ ರೀತಿ ಅಂದರೆ 10 ಡಿವೈಡೆಡ್ ಬೈ 110 ಇಂಟು 100 ಮಾಡಬೇಕು. ಇಲ್ಲಿ ಬರ್ತಿದ್ದೀನಿ ನೋಡಿ. 100 ಮಾಡಿದ್ರೆ ನಮಗೆ 9.09 ಬರುತ್ತೆ. ಅದಕ್ಕೆ ಪ್ಲಸ್ 6 ಮಾಡಿದ್ರೆ ವಿ ವಿಲ್ ಗೆಟ್ 15.09% is the cost of equity. After that ಏನಂತಂದರೆ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಟ್ ಮಾಡೋಣ ಯಾವ ರೀತಿ ಅಂತ. ಸೊ ಕಾಸ್ಟ್ ಆಫ್ ಡೆಟ್ ಎಷ್ಟಿದೆ ಅಂತಂದರೆ 12% ಡಿಬೆಂಚರ್ 12 lakh ಅಂತ ಇದೆ. ಸೊ ನಾವು ಡಿಬೆಂಚರ್ಗೆ ಇದಕ್ಕೆ ಯಾವ ರೀತಿ ಫಾರ್ಮುಲಾ ಅಂತಂದರೆ ಇದು ಇರ್ರಿಡಿಮೇಬಲ್ ಡಿಬೆಂಚರ್ಸು. ಸೊ ಇಲ್ಲಿ ಏನಂತ ಅಂದರೆ ನಂಬರ್ ಆಫ್ ಟೈಮ್ ಏನು ಹೇಳಿಲ್ಲ, ಹಾಗಾಗಿ ಇರ್ರಿಡಿಮೇಬಲ್ ಡಿಬೆಂಚರ್ಸ್ಗೆ ಏನು ಫಾರ್ಮುಲಾ ಬರುತ್ತೆ ಅದನ್ನು ತೊಗೊಳ್ಳೋಣ. ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಪಿ ಇಂಟು 1 ಮೈನಸ್ ಟಿ. ಸೊ ಇಲ್ಲಿ ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ರೇಟು, ಎನ್ ಪಿ ಬಂದು ನೆಟ್ ಪ್ರೆಸಿಡ್, 1 ಈಸ್ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ಟಿ ಈಸ್ ಟ್ಯಾಕ್ಸ್. ಸೊ ಐ ಅಂತಂದರೆ ಟೋಟಲ್ ಇಂಟ್ರೆಸ್ಟು. ಟೋಟಲ್ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 12 lakh 12% ಡಿಬೆಂಚರ್ ಅಂದರೆ 12 lakh ಮೇಲೆ 12% ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 1,44,000. ಸೊ ಇಲ್ಲಿ ಏನಂತ ಅಂದರೆ 1,44,000 ಬರುತ್ತೆ. ಸೊ ಡಿವೈಡೆಡ್ ಬೈ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿದೆ 12 lakh ಇದೆ. 1,44,000 ಡಿವೈಡೆಡ್ ಬೈ 12 lakh, 1 ಈಸ್ ಕಾಮನ್ ಫ್ಯಾಕ್ಟರ್ ಮೈನಸ್ 0.50 ಅಂತ ಅಂದರೆ ಇಲ್ಲಿ ನೋಡಿ ದ ಕಂಪನಿ ಹ್ಯಾಸ್ ದ ಟ್ಯಾಕ್ಸ್ ರೇಟ್ 50%. ಟಿ ಅಂತ ಅಂದರೆ ಟ್ಯಾಕ್ಸ್ ರೇಟು. ಸೊ ಇಲ್ಲಿ 1ಇಂದ ನಾವು 50% ಲೆಸ್ ಮಾಡಬೇಕು, ಅಥವಾ ನಾನು 50%ನ ಈ ರೀತಿನೂ ತೊಗೊಂಡಿದ್ದೆ. 50 ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ ಇಲ್ಲಿ ಏನಂತಂದರೆ 50 ಡಿವೈಡೆಡ್ ಬೈ 100 ಮಾಡಿದ್ರೆ 0.5 ಬರುತ್ತೆ. ಸೊ ಈ ರೀತಿ ನ್ಯೂಮರಿಕಲ್ ಟರ್ಮ್ಸಲ್ಲಿ ತೊಗೊಂಡಿದ್ರೆ. ಸೊ ಇವಾಗ ಏನಂದರೆ 1,44,000 ಡಿವೈಡೆಡ್ ಬೈ 12 lakh ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂದರೆ 0.12. 1ಇಂದ 1 ಮೈನಸ್ 0.5ನ ಲೆಸ್ ಮಾಡಿದ್ರೆ ನಮಗೆ 0.5 ಬರುತ್ತೆ. ಇಂಟು 0.5 ಮಾಡಿದರೆ ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂದರೆ 0.06. ದಟ್ ಮೀನ್ಸ್ ಇಂಟು 100 ಅಂದರೆ ಅದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಂತಂದರೆ 60% ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಗ್ತಿದ್ರೆ ನಾನು ಆಲ್ರೆಡಿ ಕಾಸ್ಟ್ ಆಫ್ ಡೆಟ್ಟು, ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅದ್ರ ಮೇಲೇ ನಾನು ಬ್ರೀಫಾಗಿ ವಿಡಿಯೋ ಮಾಡಿದ್ದೀನಿ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ನಿಮಗೆ, ಅದರಲ್ಲಿ ನಿಮಗೆ ಆ ವಿಡಿಯೋ ನೋಡಿದ್ರೆ ಇದು ಈಸಿಯಾಗಿ ಇನ್ನೂ ಅರ್ಥ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಕಾಸ್ಟ್ ಆಫ್ ಡೆಟ್ಟು ಎಷ್ಟು ಅಂತ ಗೊತ್ತಾಯಿತು. ಏನಂತ ಅಂದರೆ ಇಂಟ್ರೆಸ್ಟ್ ರೇಟು ಆ್ಯಂಡ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಆ್ಯಂಡ್ ಟ್ಯಾಕ್ಸ್ ರೇಟು, ಈ ಮೂರು ಇನ್ಫಾರ್ಮೇಷನಿಂದ ನಾವು ಕಾಸ್ಟ್ ಆಫ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಂದರೆ 12 lakh ಮೇಲೆ 12% ಇಂಟ್ರೆಸ್ಟ್ ಅಂತ ಅಂದರೆ 1,44,000 ಆಗುತ್ತೆ. ಡಿವೈಡೆಡ್ ಬೈ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಟೋಟಲ್ 12 lakh ಇದೆ. ಅದಾದಮೇಲೆ ನೆಕ್ಸ್ಟು ಇಂಟು 1 ಈಸ್ ಕಾಮನ್ ಫ್ಯಾಕ್ಟರ್, ಟ್ಯಾಕ್ಸ್ ಎಷ್ಟಂದರೆ 50% ಹೇಳಿದ್ದಾರೆ, ಅದನ್ನು 0.5. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 1,44,000 ಡಿವೈಡೆಡ್ ಬೈ 12 lakh ಮಾಡಿದರೆ 0.12 ಬರುತ್ತೆ. ಇಂಟು 1 ಮೈನಸ್ 0.50 ಮಾಡಿದ್ರೆ 0.50 ಬರುತ್ತೆ. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.06 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಅಂತ ಅಂದರೆ 6% ಈಸ್ ದ ಕಾಸ್ಟ್ ಆಫ್ ಡೆಟ್ ಬರುತ್ತೆ. ಈಗ 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ರೂಪೀಸ್ 100 ಈಚ್ ಅಂತ ಹೇಳಿದೆ. ಸೊ ಇದಕ್ಕೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಈಕ್ವಲ್ ಟು ಡಿವಿಡೆಂಡ್, ಇದು ಜಸ್ಟ್ ಡಿವಿಡೆಂಡ್ ಡಿವೈಡೆಡ್ ಬೈ ಎನ್ ಪಿ ಅಂದರೆ ಇಲ್ಲಿ ನೆಟ್ ಪ್ರೆಸಿಡ್ ವ್ಯಾಲ್ಯೂ, ಡಿವಿಡೆಂಡ್ ಡಿವೈಡೆಡ್ ಬೈ ನೆಟ್ ಪ್ರೆಸಿಡ್ ವ್ಯಾಲ್ಯೂ. ಸೊ ಇನ್ನೊಂದ್ಸರಿ ನೋಡಿ, ಡಿವಿಡೆಂಡ್ ಡಿವೈಡೆಡ್ ಬೈ ಎನ್ ಪಿ. ಡಿವಿಡೆಂಟ್ ಅಂತ ಅಂದರೆ ಈ 8 lakhಗೆ 10% ತೊಗೊಂಡ್ರೆ ಎಷ್ಟಾಗುತ್ತೆ, 8 lakh ಮೇಲೆ 10% ಡಿವಿಡೆಂಟ್ ಅಂತ ಹೇಳಿದರೆ ಇಂಟು 10% ಡಿವಿಡೆಂಟ್ ತೊಗೊಂಡ್ರೆ ಇಲ್ಲಿ ನಮಗೆ 80,000 ಆಗುತ್ತೆ. ನೆಟ್ ಪ್ರೆಸಿಡ್ ವ್ಯಾಲ್ಯೂ ಅಂದರೆ ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ 8 lakh ಇದೆ. ಸೊ 80,000 ಡಿವೈಡೆಡ್ ಬೈ 8 lakh ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಎಷ್ಟು ಅಂದರೆ 10% ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಮಾಡೋಣ. ಸೊ ಯಾವ ರೀತಿ ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಫಸ್ಟು ಸೋರ್ಸಸ್ ಆಫ್ ಫಂಡ್ಸ್, ಅಮೌಂಟು, ಪ್ರಪೋರ್ಷನ್, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆ್ಯಂಡ್ ಪ್ರಾಡಕ್ಟ್.
ಆಯಿತಾ. ಯಾವ ರೀತಿ ಅಂದರೆ ಫಸ್ಟು ಸೋರ್ಸಸ್ ಆಫ್ ಫಂಡ್ಸ್ ಏನೇನಿದೆ ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, 10% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆ್ಯಂಡ್ 12% ಡಿಬೆಂಚರ್ಸ್. ಅಂದರೆ ಈ 3 ಇನ್ಫಾರ್ಮೇಷನ್ಸ್ ಇದೆ ನಮಗೆ. ಟೋಟಲ್ ಈ 3 ಇನ್ಫಾರ್ಮೇಷನ್ನು ಕೂಡ ಇಲ್ಲಿ ತೊಗೊಳ್ತೀವಿ. ಏನಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 20 lakh, 10% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 8 lakh, 12% ಡಿಬೆಂಚರ್ಸ್ 12 lakh. ಅದಾದಮೇಲೆ ಪ್ರಪೋರ್ಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ 20 lakh ಡಿವೈಡೆಡ್ ಬೈ 8 28 lakh ಪ್ಲಸ್ 12,000 ಮಾಡಿದ್ರೆ 12 lakh ಮಾಡಿದ್ರೆ ಎಷ್ಟಾಗುತ್ತೆ? ಟೋಟಲ್ 40 lakh ಆಗುತ್ತೆ. ಸೊ ಪ್ರಪೋರ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ 20 lakh ಡಿವೈಡೆಡ್ ಬೈ 40 lakh ಮಾಡಿ. 40 lakh ಇಂಟು 100 ಮಾಡಿದ್ರೆ 50 ಬರುತ್ತೆ. ಸೊ 20 lakh ಡಿವೈಡೆಡ್ ಬೈ 40 lakh ಇಂಟು 100. ಅದೇ ರೀತಿ 8 lakh ಡಿವೈಡೆಡ್ ಬೈ 40 lakh, 8 lakh ಡಿವೈಡೆಡ್ ಬೈ 40 lakh ಇಂಟು 100 ಮಾಡಿದ್ರೆ 20. ಹಾಗೆ 12 lakh ಡಿವೈಡೆಡ್ ಬೈ 40 lakh ಮಾಡಿದ್ರೆ 30. ಈ ಪ್ರಪೋರ್ಷನ್ ಯಾವಾಗಲೂ ಕೂಡ ಅಷ್ಟೇನೆ. ಟೋಟಲ್ ಮಾಡಿದ್ರೆ ನಮಗೆ 100 ಬರಬೇಕು. ಅದಾದಮೇಲೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಎಷ್ಟು ಅಂತ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಏನಂತಂದರೆ ಕಾಸ್ಟ್ ಆಫ್ ಈಕ್ವಿಟಿಗೆ ಎಷ್ಟು? 15.09%. ಆ್ಯಂಡ್ ಇಲ್ಲಿ ಕಾಸ್ಟ್ ಆಫ್ ಡೆಟ್ಗೆ 10% ಇದೆ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ಗೆ 10%, ಕಾಸ್ಟ್ ಆಫ್ ಡೆಟ್ಗೆ 6% ಇದೆ. ಸೊ ಇವಾಗ ಪ್ರಪೋರ್ಷನ್ ಜೊತೆಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ನ ಮಲ್ಟಿಪ್ಲೈ ಮಾಡಿ. ಸೊ ಪ್ರಪೋರ್ಷನ್ ಎಷ್ಟಿದೆ ಅಂತಂದರೆ 50 ಇದೆ ಇಂಟು 15.09 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 754.5 ಬರುತ್ತೆ. ಆ್ಯಂಡ್ 20 ಇಂಟು 10 200, 30 ಇಂಟು 6 180. ಇದನ್ನು ಟೋಟಲ್ ಮಾಡಿದ್ರೆ 1134.5 ಬರುತ್ತೆ. ಇವಾಗ ಕಾಸ್ಟ್ ಇದಿಷ್ಟನ್ನು ಆದಮೇಲೆ ಈಗ ಫಾರ್ಮುಲಾ ಅಪ್ಲೈ ಮಾಡಿ. ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನು ಫಾರ್ಮುಲಾ ಅಂತಂದರೆ ಸಮೇಷನ್ ಎಕ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ಸಮೇಷನ್ ಡಬ್ಲ್ಯೂ. ಇದಕ್ಕೆ ಡಬ್ಲ್ಯೂ ಅಂತ ಕೊಡ್ತೀವಿ ಪ್ರಪೋರ್ಷನ್ ವೆಯ್ಟ್, ಇದಕ್ಕೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ಗೆ ಎಕ್ಸ್ ಅಂತ, ಪ್ರಾಡಕ್ಟ್ ಅಂತಂದರೆ ಇದೆರಡು ಎಕ್ಸ್ ಡಬ್ಲ್ಯೂ ಮಲ್ಟಿಪ್ಲಿಕೇಶನ್ ಮಾಡಿದ್ದು. ಸಮೇಷನ್ ಎಕ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್. ಸಮೇಷನ್ ಎಕ್ಸ್ ಡಬ್ಲ್ಯೂ ಟೋಟಲ್ ಎಷ್ಟು ಬಂದಿದೆ ನಮಗೆ? 1134.5 ಡಿವೈಡೆಡ್ ಬೈ ಆ್ಯಂಡ್ ಪ್ರಪೋರ್ಷನ್ ಎಷ್ಟಿದೆ ಟೋಟಲ್ 100. ಇಲ್ಲಿ ಪ್ರಪೋರ್ಷನ್ ನೀವು ಯಾವುದೇ ಸೋರ್ಸ್ ತೊಗೊಳ್ಳಿ, ನೀವು ಯಾವುದೇ ಪ್ರಾಬ್ಲಮ್ ಮಾಡಿ, ಟೋಟಲ್ ಯಾವಾಗಲೂ ಕೂಡ 100 ಇರುತ್ತೆ. 100 ಬರುತ್ತೆ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ. ಸೊ ಇವಾಗ 1134.5 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ ಅಲ್ಲಿಗೆ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಒಂದು ಸೋರ್ಸಸ್ ಆಫ್ ಫಂಡ್ಸ್ಗೆ ಅವರೇಜ್ ಆಗಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಕೊಡಬೇಕಂತಂದರೆ 11.34%. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು ನಮಗೆ ರಿವೈಸ್ಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಈ ಅಡ್ಜಸ್ಟ್ಮೆಂಟಲ್ಲಿ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಏನಂತ ಅಂದರೆ ಅಸ್ಯೂಮಿಂಗ್ ದಟ್ ಇನ್ ಆರ್ಡರ್ ಟು ಫೈನಾನ್ಸ್ ಅನ್ ಎಕ್ಸ್ಪಾನ್ಷನ್ ಪ್ಲಾನ್ ದ ಕಂಪನಿ ಇಂಟೆಂಡ್ಸ್ ಟು ಬಾರೋ ಆಫ್ಟರ್ ಎ ಫಂಡ್ ಆಫ್ ₹20 lakh ಬೇರಿಂಗ್ 14% ರೇಟ್ ಆಫ್ ಇಂಟ್ರೆಸ್ಟ್, ವಾಟ್ ವಿಲ್ ಬಿ ದ ಕಂಪನೀಸ್ ರಿವೈಸ್ಡ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಕಂಪನಿ ಏನು ಮಾಡ್ತಿದೆ ಅಂದರೆ ಇವಾಗ ಆಲ್ರೆಡಿ ನಮಗೆ 3 ಸೋರ್ಸಸ್ ಇದೆ. ಈಕ್ವಿಟಿ ಶೇರ್ಸ್ ಇದೆ, 10% ಪ್ರಿಫರೆನ್ಸ್ ಶೇರ್ಸ್ ಇದೆ, ಮತ್ತು 12% ಡಿಬೆಂಚರ್ಸ್ ಇದ್ದಿಲ್ವಾ? ಅದ್ರ ಜೊತೆಗೆ ಮತ್ತೆ 20 lakh 14% ಡಿಬೆಂಚರ್ನ ಫಾರ್ ದ ಎಕ್ಸ್ಪಾನ್ಷನ್ ಪರ್ಪಸ್ಸು ಇಶ್ಯೂ ಮಾಡ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ದ ಫೈನಾನ್ಸಿಂಗ್ ಡಿಸಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಡಿವಿಡೆಂಡ್ ಫ್ರಮ್ ₹10 to 12. ಸೊ ಇಲ್ಲಿ ಏನಂತ ಅಂದರೆ ಈಕ್ವಿಟಿ ಶೇರ್ ಅವ್ರಿಗೆ ಡಿವಿಡೆಂಟ್ ಎಷ್ಟಿತ್ತು ಅಂದರೆ 10 ಇತ್ತು. ಆ 10ಇಂದ 12ಗೆ ಏನು ಮಾಡ್ತಾ ಇದ್ದಾರೆ? ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹೌಎವರ್ ದ ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಶೇರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡಿಕ್ಲೈನ್ ಫ್ರಮ್. ಸೊ ಇಲ್ಲಿ ಏನಂತಂದರೆ 110 ಇತ್ತಲ್ವಾ, ಅದನ್ನು 105ಗೆ ಡಿಕ್ಲೈನ್ ಅಥವಾ ಡಿಕ್ರೀಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಇದ್ರ ಮೇಲೆ ನಾವು ಮತ್ತೆ ಏನಂತಂದರೆ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡಿ, ನ್ಯೂ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಅಂತ ತಗೊಳ್ಳಿ. ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಡಿವಿಡೆಂಟ್ ಎಷ್ಟಿದೆ ಅಂತಂದರೆ ಇಲ್ಲಿ 12% ಇದೆ ನೋಡಿ, 12% ಇದೆ. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಎಷ್ಟಂತಂದರೆ 110ಇಂದ 105ಗೆ ರಿಡ್ಯೂಸ್ ಮಾಡಬೇಕು. ಸೊ ಇಲ್ಲಿ ನಾವು ಹೋಲ್ಡಲ್ಲಿ ಏನು ಮಾಡಿದ್ವಿ ಅಂತ ಡಿವಿಡೆಂಟ್ 10 ಇತ್ತು ಆ್ಯಂಡ್ ಮಾರ್ಕೆಟ್ ಪ್ರೈಸ್ 110 ಇತ್ತು. ಸೊ ಈ ರೀತಿ ತೊಗೊಂಡಿದ್ವಿ. ಸೊ ಇದರಲ್ಲಿ ನ್ಯೂ ಕಾಸ್ಟ್ ಆಫ್ ಕ್ಯಾಪಿಟಲಲ್ಲಿ ಡಿವಿಡೆಂಟ್ ₹12 ಇದೆ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂದರೆ 105 ಇದೆ ಆ್ಯಂಡ್ ಗ್ರೋತ್ ರೇಟ್ ಈಸ್ ರಿಮೈನಿಂಗ್ ಸೇಮ್. ಸೊ ಇವಾಗ 12 ಡಿವೈಡೆಡ್ ಬೈ 105. ಸೊ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡಿ, 12 ಡಿವೈಡೆಡ್ ಬೈ 105 ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದರೆ 0.114 ಬರುತ್ತೆ. ಇಂಟು 100 ಮಾಡಿ ಎಷ್ಟಾಗುತ್ತೆ ಅಂದರೆ 11. ಇಲ್ಲಿ ಎಷ್ಟು ಬರುತ್ತೆ ಅಂದರೆ 11.42 ಪ್ಲಸ್ 6 ಮಾಡಿದ್ರೆ 17.42 ಆರ್ 43 ಇಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್
ಇದು ಈ ರೀತಿ ಆಗುತ್ತೆ. ಅದಾದಮೇಲೆ ಕಾಸ್ಟ್ ಆಫ್ ನ್ಯೂ ಡೆಟ್ನ ಇಶ್ಯೂ ಮಾಡ್ತಾ ಇದ್ದಾರಲ್ವಾ. ಸೊ ನ್ಯೂ ಡೆಟ್ ಎಷ್ಟು ಅಂತ ಅಂದರೆ 20 ಲ್ಯಾಕ್ 14% ಇಂಟ್ರೆಸ್ಟ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 20 ಲ್ಯಾಕ್ ಮೇಲೆ 14% ಸೇಮ್ ಇಲ್ಲಿ ಏನಂತಂದರೆ ಕಾಸ್ಟ್ ಆಫ್ ನ್ಯೂ ಡೆಟ್ಗೆ ಸೇಮ್ ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ NP ಇಂಟು 1 - T ಬರುತ್ತೆ. ಐ ಸ್ಟ್ಯಾಂಡ್ಸ್ ಫಾರ್ ಇಂಟ್ರೆಸ್ಟ್ ಆ್ಯಂಡ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಆ್ಯಂಡ್ ಟ್ಯಾಕ್ಸ್ ರೇಟ್ ಈಸ್ ಸೇಮ್ 50%. ಸೊ ಇವಾಗ 20 ಲ್ಯಾಕ್ ಮೇಲೆ ನಾವು 14% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 2,80,000 ಬರುತ್ತೆ ಇಂಟ್ರೆಸ್ಟ್ ಅಮೌಂಟು. 2,80,000 ಡಿವೈಡೆಡ್ ಬೈ 20 ಲ್ಯಾಕ್ ಇಂಟು 1 - ಟ್ಯಾಕ್ಸ್ ಎಷ್ಟಿದೆ ಅಂದರೆ 50% ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 2,80,000 ಡಿವೈಡೆಡ್ ಬೈ 20 ಲ್ಯಾಕ್ ಮಾಡಿದ್ರೆ 0.14 ಬರುತ್ತೆ ಇಂಟು 0.5 ಬಂದರೆ ಎಷ್ಟಾಗುತ್ತೆ ಅಂದರೆ 0.07. ದಟ್ ಮೀನ್ಸ್ ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 7%. ಇದನ್ನು ಪರ್ಸೆಂಟಿಗೆ ಕನ್ವರ್ಟ್ ಮಾಡಿದ್ರೆ ಇಂಟು 100 ಮಾಡಿದ್ರೆ ಎಷ್ಟು ಅಂತಂದರೆ 7% ಆಗುತ್ತೆ. ಇವಾಗ ನಮಗೆ ಏನಂತಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಚೇಂಜ್ ಆಗಿರೋ ಪರ್ಸೆಂಟೇಜು ಸಿಕ್ತು ಆ್ಯಂಡ್ ಹೊಸ್ದಾಗಿ ಯಾವುದಿದೆ ಅಂತಂದರೆ 7%. ಇವಾಗ ಕ್ಯಾಲ್ಕುಲೇಷನ್ ಆಫ್ ರಿವೈಸ್ಡ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ತೊಗೊಳ್ಳಿ, ಸೇಮ್ ಫಾರ್ಮೆಟ್ಟು. ಸೊ ನಾವು ಪ್ರೀವಿಯಸ್ಸಲ್ಲಿ ಮಾಡಿದ್ವಲ್ವ ಇದೇ ರೀತಿ ಸೋರ್ಸಸ್ ಆಫ್ ಫಂಡ್ಸು, ಅಮೌಂಟು, ಪ್ರಪೋರ್ಷನ್, ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ಆ್ಯಂಡ್ ಪ್ರಾಡಕ್ಟು. ಇವಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 20 ಲ್ಯಾಕ್ ಇದೆ. ಆ್ಯಂಡ್ ನೆಕ್ಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 20 ಲ್ಯಾಕ್ ಇದೆ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಸೇಮ್ ಎಷ್ಟಿದೆ ಅಂದರೆ 8 ಲ್ಯಾಕ್ ಇದೆ ಆ್ಯಂಡ್ 12% ಡಿಬೆಂಚರ್ ಆಲ್ಸೋ 12 ಲ್ಯಾಕ್. ಈಗ ಹೊಸ್ದಾಗಿ ಆ್ಯಡ್ ಆಗಿರೋದು ಏನಂತಂದರೆ 14% ಡಿಬೆಂಚರ್ 20 ಲ್ಯಾಕ್. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ 20 ಲ್ಯಾಕ್ ಪ್ಲಸ್ 8 ಲ್ಯಾಕ್ ಪ್ಲಸ್ 12 ಲ್ಯಾಕ್ ಆ್ಯಂಡ್ 20 ಲ್ಯಾಕ್ ಮಾಡಿದ್ರೆ ಟೋಟಲ್ ನಮಗೆ 60 ಲ್ಯಾಕ್ ಬರುತ್ತೆ. ಈಗ ಪ್ರಪೋರ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಈಗ ಸೇಮ್ ಹೇಳಿದ್ನಲ್ವಾ 20 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್ ಇಂಟು 100 ಮಾಡಿದ್ರೆ ಪ್ರಪೋರ್ಷನ್ ಎಷ್ಟು ಬರುತ್ತೆ ಅಂದರೆ 33.33. ಅದೇ ರೀತಿ 8 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್ ಇಂಟು 100 ಮಾಡಿದ್ರೆ 13.33. 12 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್ ಮಾಡಿದ್ರೆ 20 ಲ್ಯಾಕ್ ಡಿವೈಡೆಡ್ ಬೈ 60 ಲ್ಯಾಕ್ ಮಾಡಿದ್ರೆ ಸೇಮ್ 33.33 ಬರುತ್ತೆ. ಇವಾಗ ಕಾಸ್ಟ್ ಆಫ್ ಈಕ್ವಿಟಿನ ನಾವು ಹೊಸ್ದಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಎಷ್ಟು ಅಂತಂದರೆ 17.43%. ಸೊ ಇದನ್ನು ತೊಗೋಬೇಕು, ಯಾಕಂತಂದರೆ ಅವ್ರು ಆಲ್ರೆಡಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ಏನಂತ ಅಂದರೆ ದಿಸ್ ಫೈನಾನ್ಸಿಂಗ್ ಡಿಸಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಫ್ರಮ್ 10 to 12 ಅಂತ. ಸೊ ಡಿವಿಡೆಂಡ್ 12 ರೂಪೀಸ್ ಮತ್ತು ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತಂದರೆ 110 105ಗೆ ಡಿಕ್ಲೈನ್ ಅಥವಾ ಡಿಕ್ರೀಸ್ ಮಾಡಬೇಕು ಅಂತ. ಸೊ ನಾವಿಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆ ಪರ್ಸೆಂಟೇಜ್ನ ತೊಗೊಳ್ಳಿ. ಎಷ್ಟಂದರೆ 17.43, 33.33 ಇಂಟು, ಸೊ ಇಲ್ಲಿ 33.33 ಇಂಟು 17.43 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 580.94 ಬರುತ್ತೆ. ಅದೇ ರೀತಿ 8 ಲ್ಯಾಕ್ ಇಂಟು 13.33 ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 133.3. ಅದೇ ರೀತಿ 20 ಇಂಟು 6 ಮಾಡಿದ್ರೆ 120. ನೆಕ್ಸ್ಟು 33.33 ಇಂಟು 7 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 233.31 ಬರುತ್ತೆ. ಇವಾಗ ಇದನ್ನು ಟೋಟಲ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ ಟೋಟಲ್ಲು 1067.4 ಬರುತ್ತೆ. ಸೊ ಇಲ್ಲಿ 1067.4 ಬರುತ್ತೆ. ಇವಾಗ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಫಾರ್ಮುಲಾ ಅಪ್ಲೈ ಮಾಡೋಣ. ಏನಂತಂದರೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಸಮೇಷನ್ XW ಡಿವೈಡೆಡ್ ಬೈ ಸಮೇಷನ್ W. ಸಮೇಷನ್ XW ಟೋಟಲ್ ಎಷ್ಟು ಬಂದಿದೆ ನಮಗೆ 1067.54 ಡಿವೈಡೆಡ್ ಬೈ ಸಮೇಷನ್ W ಅಂದರೆ ಯಾವಾಗಲೂ ಪ್ರಪೋರ್ಷನ್ 100 ಬರಬೇಕು, ಯಾವುದೇ ಪ್ರಾಬ್ಲಮ್ ಅಥವಾ ಯಾವುದೇ ಸಮ್ಮಲ್ಲಾದರೂ ಯಾವುದೇ ಸೋರ್ಸಸ್ ಕೊಟ್ಟಿದ್ರು ಕೂಡ. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಲ್ಲಿಗೆ ಓವರಾಲ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 10.67% ಇದೆ. ಸೊ ಇಲ್ಲಿ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿತ್ತು, ಸಾರಿ ಫಾರ್ ದಟ್ಸ್ ವೈ ಐ ಪುಟ್ ಅ ವೈಟ್ನರ್ ಆ್ಯಂಡ್ ರಿರೈಟ್ ಅಗೇನ್. ಸೊ ಇಲ್ಲಿ ಏನಾಯಿತು ಅಂದರೆ ಅಲ್ಲಿಗೆ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂದರೆ ಅವರೇಜು 10.67%. ಸೊ ಇಲ್ಲಿ ಏನಂತಂದರೆ ಬಿಫೋರು ಈ 3 ಆಫ್ ಸೋರ್ಸಸ್ ಇದ್ದಾಗ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು ಅಂದರೆ ಅವರೇಜ್ ಕಾಸ್ಟ್ ಆಫ್ 11.34 ಬಂದಿತ್ತು. ಮತ್ತು ಇಲ್ಲಿ ರಿವೈಸ್ ಮಾಡಿದಾಗ ಎಷ್ಟು ಬಂದಿದೆ ಅಂದರೆ 10.67 ಇಸ್ ದ ವೆಯ್ಟೆಡ್. ಸೊ ಇಲ್ಲಿ ಈ ರೀತಿ ಇನ್ಕ್ಲೂಡಿಂಗ್ 14% ಡಿಬೆಂಚರ್ನು ಸೇರಿಸ್ಕೊಂಡಾಗ ಅಲ್ಲಿಗೆ ಒಬ್ರಿಗೆ ಸೋರ್ಸಸ್ ಆಫ್ ಫೈನಾನ್ಸ್ಗೆ ಅವರೇಜ್ ಆಗಿ 10.67%ನ ಕೊಡ್ತಾರೆ. ಸೊ ಇಷ್ಟು ನಿಮಗೆ ಮಾಡಿದ್ರೆ ಎಕ್ಸಾಮಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಕಂಪಲ್ಸರಿ ನಿಮಗೆ ಕಾಸ್ಟ್ ಆಫ್ ಕ್ಯಾಪಿಟಲಿಂದ ಅಥವಾ
ಯಾವುದಾದ್ರು ಒಂದು ಇದ್ದೇ ಇರುತ್ತೆ. ವೇಟೆಡ್ ಅವರೇಜ್ ಆಗಿರ್ಬೋದು, ಕಾಸ್ಟ್ ಆಫ್ ಡೆಟ್ಟು ಆರ್ ಕಾಸ್ಟ್ ಆಫ್ ಈಕ್ವಿಟಿ ಆರ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ನಾ ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಆ್ಯಂಡ್ ಇಷ್ಟ ಆಗಿದ್ರೆ ಆ್ಯಂಡ್ ನೀವು ಈ ವಿಡಿಯೋ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ರೆಫರ್ ವಿತ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು so much who are all watching my videos, and thank you. Do well in all exam. All the best.